ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಹೊರಗಡೆ ಹೋಗಬೇಕಾದ್ರೆ ಈ ಎರಡು ವಸ್ತುಗಳನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಇಡೀ ಪ್ರಪಂಚವೇ ನಿಮ್ಮ ಪಾದದಡಿ ಬರುತ್ತೆ. ನೀವು ಎಷ್ಟು ಹಣವನ್ನು ಗಳಿಸುತ್ತೀರಿ ಎಂದರೆ ಅದನ್ನು ನಿಭಾಯಿಸಲು ನಿಮ್ಮಿಂದ ಸಾಧ್ಯವಾಗುವುದಿಲ್ಲ. ನಿಮ್ಮ 7 ಜನ್ಮಗಳ ಬಡತನ ಮತ್ತು ಈ ಕಡು ಬಡತನ ಶಾಶ್ವತವಾಗಿ ದೂರವಾಗುತ್ತೆ. ಏಕೆಂದರೆ ಈ 9 ದೇವಿಯರು ನಿಮ್ಮ ಮೇಲೆ ಅಪಾರ ಕೃಪೆ ತೋರಲಿದ್ದಾರೆ. ಶನಿ ಮತ್ತು ರಾಹು ಕೂಡ ನಿಮ್ಮ ಮೇಲೆ ಈಗ ಈ ಅಪಾರವಾದ ನಂಬಿಕೆಯನ್ನು ಇಟ್ಟು ನಿಮಗೆ ಏನೆಲ್ಲ ಕಡು ಬಡತನ ಇದೆ ಅದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ಅವರು ಕೂಡ ನೋಡ್ತಾ ಇರೋದು. ಇಂತಹ ಯೋಗ ಬರೋಬ್ಬರಿ 500 ವರ್ಷಗಳ ನಂತರ ಬಂದಿದೆ. ಇದು ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಿಸಲಿದೆ. ಈ ಮುಂಬರುವ 9 ದಿನಗಳಲ್ಲಿ ಯಾವುದೇ ಒಂದು ದಿನ ಈ 2 ವಸ್ತುಗಳನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಈ 2 ವಸ್ತುಗಳಲ್ಲಿ 9 ದೇವಿಯರ ಚಮತ್ಕಾರ ಶಕ್ತಿಗಳು ಅಡಗಿವೆ. ಹಾಗಾಗಿ ಈ ವಿಶೇಷ ಉಪಾಯಗಳನ್ನು ಯಾರು ಮಾಡ್ತಾರೋ ಅವರು ತುಂಬಾ ಪ್ರಸನ್ನಗೊಳ್ಳುತ್ತಾರೆ ಮತ್ತು ತುಂಬ ಶ್ರೀಮಂತರಾಗ್ತಾರೆ. ಅವರ ಜೀವನದ ಏನು ಬಡತನ ಇರುತ್ತೆ, ಈ ದುಃಖ, ನೋವು, ಶತ್ರುಗಳ ಕಾಟ, ತಂತ್ರ ಮಂತ್ರದ ಬಾಧೆ ಮತ್ತು ಈ ಜನರ ಕೆಟ್ಟ ದೃಷ್ಟಿಯಿಂದ ಅವರು ಶಾಶ್ವತವಾಗಿ ಮುಕ್ತಿ ಪಡಿತಾರೆ. ನೀವು ಈ 2 ವಸ್ತುಗಳನ್ನು ಜೇಬಿನಲ್ಲಿ ಇಟ್ಟುಕೊಂಡರೆ ನೀವು ವರ್ಷಗಳಿಂದ ಯಾವುದಕ್ಕಾಗಿ ಹಂಬಲಿಸುತ್ತಿದ್ರೋ ಅದು ನಿಮಗೆ ಸೇರುತ್ತೆ. ಮತ್ತು ಪ್ರೀತಿಯಾಗಲಿ ಅಥವಾ ಈ ಮದುವೆಯಾಗಲಿ, ಈ ಕೋಟಿ ಹಣವಾಗಲಿ ಅಥವಾ ಬಂಗಲೆ, ಗಾಡಿ ಎಲ್ಲವೂ ನಿಮಗೆ ಸಿಗುತ್ತಾ ಹೋಗುತ್ತೆ. ಸಾಲದಿಂದ ಮುಕ್ತಿ ಸಿಗುತ್ತೆ ಮತ್ತು ಗಂಭೀರ ಕಾಯಿಲೆಗಳಿಂದ ನೀವು ಗುಣಮುಖರಾಗ್ತೀರ. ಈ ಪವಿತ್ರ ಸಮಯದಲ್ಲಿ ಮುಂಬರುವ ಈ 9 ದಿನಗಳಲ್ಲಿ ಇದನ್ನು ಗುಪ್ತವಾಗಿ ನೀವು ಇಡಿ. ಈ ವಸ್ತುಗಳಲ್ಲಿ 9 ದೇವಿಯರ ಅಂಶ ಮಾತ್ರವಲ್ಲದೆ ಮಹಾಲಕ್ಷ್ಮಿಯ ಆಕರ್ಷಣೆಯೂ ಇದೆ. ಈ ಕುಬೇರ ದೇವನು ತನ್ನ ಸಂಪತ್ತಿನ ಭಂಡಾರವನ್ನೇ ತೆರೆಯುತ್ತಾನೆ. ಇದು ಈ ವಿಡಿಯೋವಾಗಿದ್ದು ಇದಕ್ಕಾಗಿ ನೀವು ವರ್ಷಗಳಿಂದ ಕಾಯುತ್ತಿದ್ದೀರಾ. ಇನ್ನು ಮುಂದೆ ನಿಮ್ಮ ಶತ್ರುಗಳ ಅಂತ್ಯ ನಿಶ್ಚಿತ ಅಂತಲೇ ಅನ್ನಬಹುದು. ಮನೆಯಲ್ಲಿ ನಿಮ್ಮ ಹೆಸರಿನ ಚರ್ಚೆಯಾಗುತ್ತೆ. ಯಾರು ನಿಮ್ಮನ್ನು ಅವಮಾನಿಸಿದರೋ, ಯಾರು ನಿಮ್ಮನ್ನು ಬಡವನೆಂದು ಗೇಲಿ ಮಾಡಿದರೋ ಅವರು ನಿಮ್ಮ ಮುಂದೆ ಬಂದು ಕೈ ಮುಗಿಯುತ್ತಾರೆ. ಏಪ್ರಿಲ್ 10ನೇ ತಾರೀಕಿನಿಂದ ನಿಮಗೆ ದೊಡ್ಡ ಸಂತೋಷಗಳನ್ನು ನೀಡಲಿದೆ. ನೀವು ಜೀವನದಲ್ಲಿ ಸಾಲದ ಬಾಧೆಯಿಂದ ಬಳಲುತ್ತಿದ್ದೀರಾ. ಈ ಮನೆಯಲ್ಲಿ ಜಗಳಗಳು ನಡೆಯುತ್ತವೆ. ನೀವು ಕಷ್ಟಪಟ್ಟು ಮಾಡುವ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಕೈ ತಪ್ಪುತ್ತಿವೆ. ಈ ರಾತ್ರಿಯ ನಿದ್ದೆ ದೂರವಾಗಿದೆ. ನಿಮ್ಮ ಕುಟುಂಬಕ್ಕಾಗಿ ನೀವು ಹಗಲಿರುಳು ದುಡಿದಿದ್ದರೂ ಯಾರು ನಿಮ್ಮ ಬೆಲೆ ತಿಳಿಯುತ್ತಿಲ್ಲ. ಆದರೆ ಈಗ ಸಮಯ ಬದಲಾಗಿದೆ. ಶನಿ ಮತ್ತು ರಾಹು ನಿಮ್ಮ ಪರವಾಗಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಈ ದೇವರ ಶಕ್ತಿ, ದೇವರ ಬಲ ನಿಮ್ಮ ಕಡೆ ಇದೆ. ಮನೆಯ ಮುಖ್ಯ ದ್ವಾರವನ್ನು ಗಂಗಾಜಲದಿಂದ ನೀವು ಶುದ್ಧಗೊಳಿಸಿ ಮತ್ತು ಈ ಹೊಸ್ತಿಲು ಅಂತ ಏನಿದೆ ಅದಕ್ಕೆ ರಂಗವಲ್ಲಿಯನ್ನು ಹಾಕಿ ಮತ್ತು ದೀಪ ಹಚ್ಚಿ. ಮನೆಯಲ್ಲಿರುವ ಈ ಮುರಿದ ಕನ್ನಡಿ ಆಗಲಿ, ಹಳೆಯ ಪೊರಕೆ ಮತ್ತು ಈ ಕೆಟ್ಟ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಹೊರಹಾಕಿ. ಮಂಗಳವಾರ ಅಥವಾ ಈ ಶನಿವಾರದಂದು ನೀವು ಈ ಹನುಮಂತನ ದೇವಾಲಯಕ್ಕೆ ಹೋಗಿ ಸಿಂಧೂರವನ್ನು ತೆಗೆದುಕೊಳ್ಳಿ. ಸಣ್ಣ ಈ ಪೇಪರ್ನಲ್ಲಿ ತಗೊಂಡು ಬನ್ನಿ ಮತ್ತು ಇದು ತುಂಡು ಮತ್ತು 2 ಲವಂಗ, 2 ತುಂಡು ಇರೋದು ಲವಂಗ, ಹೂವು ಇರಬೇಕು. ಅದು ಎಲ್ಲೂ ನಿಮಗೆ ಭಿನ್ನ ಆಗಿರಬಾರ್ದು. ಇದೇ ತಗೋಬೇಕು. ಇದನ್ನು ತಗೊಂಡು ಇವುಗಳನ್ನು ಕಪ್ಪು ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಓಂ ದುರ್ಗಾಯ ನಮಃ ಮಂತ್ರವನ್ನು 21 ಬಾರಿ ಪಠಿಸಿ ನಿಮ್ಮ ಎಡ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಈ ಲವಂಗ ಮತ್ತು ಈ ಸಿಂಧೂರ ಇದು ನಿಮ್ಮ ಮೇಲಿರುವ ಶನಿ ಮತ್ತು ರಾಹುವಿನ ಕೆಟ್ಟ ಪ್ರಭಾವವನ್ನು ಹೀರಿಕೊಳ್ಳುತ್ತೆ. ಗೋಮತಿ ಚಕ್ರವನ್ನು ತೆಗೆದುಕೊಳ್ಳಿ. ಇದು ಸುದರ್ಶನ ಚಕ್ರದ ಅಂಶವಾಗಿದೆ. ಅಷ್ಟಮಿ ಅಥವಾ ನವಮಿ ಎಂದು ಇದನ್ನು ಗಂಗಾ ಜಲದಿಂದ ತೊಳೆದು ಅಖಂಡ ಜ್ಯೋತಿಯ ಮೇಲೆ 7 ಬಾರಿ ಸುತ್ತಿಸಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಜೇಬಿನಲ್ಲಿ ಇಡಿ ಅಥವಾ ರೋಗಿಯ ತಲೆ ದಿಂಬಿನ ಅಡಿ ಇಡಿ. 2 ಏಲಕ್ಕಿ ಮತ್ತು 1 ಅರಿಶಿಣದ ಕೊಂಬನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಶುಕ್ರವಾರದಂದು ನೀವು ಈ ನಿಮ್ಮ ಮನೆಯ ದೇವರ
ಒಂದು ಫೋಟೋ ಅಥವಾ ವಿಗ್ರಹ ಇದ್ದರೆ ಅದರ ಪಾದಕ್ಕೆ ಮುಟ್ಟಿಸಿ ನಿಮ್ಮ ಈ ಬಲ ಜೇಬಿನಲ್ಲಿ ಇಟ್ಟುಕೊಳ್ಳಿ. ನಂತರ ಈ ಕಮಲದ ಬೀಜ ಮತ್ತು ಒಂದು ಹಳದಿ ಕವಡೆಯನ್ನು ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿ ಹಾಗಾಗಿ ಲಕ್ಷ್ಮೀದೇವಿಯ ಪಾದದಲ್ಲಿ ಇಡಿ. ಮರುದಿನ ಬೆಳಿಗ್ಗೆ ಅದನ್ನು ನಿಮ್ಮ ಹಣದ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದು ನಿಮ್ಮ ಕುಬೇರನ ಭಂಡಾರದ ಒಂದು ಕೀಲಿ ಕೈ ಇದ್ದಂಗೆ. ಈ ಬಿಳಿ ಶ್ರೀಗಂಧದ ತುಂಡು ಮತ್ತು ಸಣ್ಣ ನವಿಲುಗರಿಯನ್ನು ಜೇಬಿನಲ್ಲಿಡಿ. ಇದರಿಂದ ಕೋಪ ಮತ್ತು ಒತ್ತಡ ದೂರವಾಗಿ ನಿಮ್ಮ ಬುದ್ಧಿ ಚುರುಕಾಗುತ್ತೆ. ಈ ವಸ್ತುಗಳನ್ನು ಎಂದಿಗೂ ಚರ್ಮದ ಪರ್ಸಿನಲ್ಲಿ ಇಡಬೇಡಿ. ಅಶುದ್ಧ ಸ್ಥಳಗಳಿಗೆ ಹೋಗುವಾಗ ಇವುಗಳನ್ನು ಮನೆ ದೇವರ ಕೋಣೆಯಲ್ಲಿ ಇಟ್ಟು ಹೋಗಿ. ಈ ವಿಷಯವನ್ನು ಯಾರಿಗೂ ಕೂಡ ಹೇಳಬೇಡಿ. ಇದನ್ನು ಎಷ್ಟು ಗುಪ್ತವಾಗಿ ಇಡ್ತೀರೋ ಅಷ್ಟೇ ವೇಗವಾಗಿ ಇದು ಫಲ ನೀಡುತ್ತೆ ನಿಮಗೆ. ಈ ಏಪ್ರಿಲ್ ತಿಂಗಳಿನಲ್ಲಿ ಒಬ್ಬ ಮಹಿಳೆ ಮಾತ್ರ ನಿಮಗೆ ಸಾಥ್ ನೀಡುತ್ತಾಳೆ. ಉಳಿದ ಯಾರನ್ನೂ ನಂಬಬೇಡಿ. ಏಕೆಂದರೆ ಏಪ್ರಿಲ್ ತಿಂಗಳಿನಲ್ಲಿ ಈ ಮಹಿಳೆ ತನಗಿರುವ ಎಲ್ಲವನ್ನ ನಿಮಗೆ ನೀಡಲಿದ್ದಾಳೆ. ಅದು ಧನ ದೌಲತ್ತಾಗಿರಲಿ, ಆಸ್ತಿಯಾಗಿರಲಿ ಅಥವಾ ತನ್ನ ಏನೇ ಒಂದು ಸರ್ವಸ್ವವೂ ಆಗಿರಲಿ. ಅಷ್ಟಕ್ಕೂ ಯಾರು ಈ ಮಹಿಳೆ? ಈ ಮಹಿಳೆ ನಿಮ್ಮ ಅನುಪಾಸಿನಲ್ಲೇ ವಾಸಿಸುತ್ತಿದ್ದಾಳೆ. ಸಾಕ್ಷಾತ್ ಲಕ್ಷ್ಮೀದೇವಿಯ ರೂಪ ಇವಳು. ಈ ಮಹಿಳೆಯ ಹೆಜ್ಜೆಗಳು ಯಾವಾಗ ನಿಮ್ಮ ಮನೆಯೊಳಗೆ ಬೀಳುತ್ತವೆಯೋ ಆಗ ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸುತ್ತೆ, ಲಕ್ಷ್ಮಿ ಬರುತ್ತಾಳೆ, ಸಂಪತ್ತು ಬರುತ್ತೆ ಮತ್ತು ನಿಮ್ಮ ಮಲಗಿರುವ ಅದೃಷ್ಟವು ಜಾಗೃತಗೊಳ್ಳುತ್ತೆ. ಈ ಮಹಿಳೆಯ ಹೆಸರನ್ನು ಇಂದು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಈಕೆಯನ್ನು ತಪ್ಪಿಯೂ ಕೂಡ ಈ ನಾರಾಜ ಮಾಡಬೇಡಿ. ಏಕೆಂದರೆ ಈಕೆ ನಿಮ್ಮ ಭರವಸೆಯ ಕೊನೆಯ ಕಿರಣ. ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ದುಃಖ ಮತ್ತು ತೊಂದರೆಗಳು ತುಂಬ ಹೆಚ್ಚಾಗಿವೆ. ಬಡತನದಲ್ಲಿ ಬದುಕಿ ನೀವು ಸುಸ್ತಾಗಿ ಹೋಗಿದ್ದೀರಿ. ಆದರೆ ಈಗ ಸಮಯ ಬಂದಿದೆ ನಿಮ್ಮ ಜೀವನವನ್ನು ಮತ್ತೆ ಹಳಿಗೆ ತರಲು. ಆ ಹಳಿಗೆ ತರುವವರು ಯಾರು ಎಂದರೆ ನಿಮ್ಮ ಆಸುಪಾಸಿನಲ್ಲೇ ಇರುವ ಈ ಒಬ್ಬ ಮಹಿಳೆ. ಆದರೆ ನಿಮ್ಮ ದೃಷ್ಟಿ ಈಕೆಯ ಮೇಲೆ ಬಿದ್ದಿಲ್ಲ. ಈಕೆಯನ್ನು ನೀವು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಇಂದು ಈ ವಿಡಿಯೋದಲ್ಲಿ ಆಕೆಯ ಹೆಸರು, ವಿಳಾಸ ಮತ್ತು ಗುರುತು ಹಿಡಿಯುವುದು ಹೇಗೆ ಎನ್ನುವ ಎಲ್ಲ ಮಾಹಿತಿಯನ್ನು ನೀಡಲಿದ್ದೇನೆ. ಆದರೆ ನೀವು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ಮಾತ್ರ ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ಸುಖ ಶಾಂತಿಯನ್ನು ಹಾಳು ಮಾಡುವವರಿಗೆ ಏನೇನೂ ಕೊರತೆ ಇಲ್ಲ. ನಿಮ್ಮ ಈ ಒಂದು ಆಸುಪಾಸಿನಲ್ಲಿ ಎಷ್ಟು ಜನರಿದ್ದಾರೆ. ಅವರು ನಿಮ್ಮನ್ನು ಕೆಳಕ್ಕೆ ಬೀಳಿಸಲು ಮನಸ್ಸಿನಲ್ಲೇ ಸಂಚು ರೂಪಿಸುತ್ತಾರೆ. ಹೇಳಿಕೊಳ್ಳಲು ನಿಮ್ಮ ಈ ಒಂದು ಅನೇಕರು ನಿಮ್ಮವರು ಅಂತ ಎನಿಸಿಕೊಂಡಿರ್ತಾರೆ. ಆದರೆ ಅದು ಕೇವಲ ಹೆಸರಿಗೆ ಮಾತ್ರ. ಪ್ರತಿ ಕ್ಷಣವೂ ಈ ಜನರು ನಿಮ್ಮನ್ನು ಕೆಳಕ್ಕೆ ತಳ್ಳಲು ತಂತ್ರ ಮಂತ್ರ ಮಾಟ ಮಂತ್ರಗಳನ್ನು ಮಾಡಿಸುತ್ತಾರೆ. ಇವರ ಹೆಜ್ಜೆಗಳು ನಿಮ್ಮ ಮನೆಯೊಳಗೆ ಬಿದ್ದಾಗಲೆಲ್ಲ ಜಗಳಗಳು ಶುರುವಾಗುತ್ತವೆ. ಆದರೆ ಈಗ ಸಾಕು, ನಿಮ್ಮ ಜೀವನದಲ್ಲಿ ಈಗ ಅಂತಹ ಒಬ್ಬ ಮಹಿಳೆ ಬರಲಿದ್ದಾಳೆ. ಅವಳು ನಿಮ್ಮ ಭಾಗ್ಯವನ್ನು, ನಿಮ್ಮ ಅದೃಷ್ಟವನ್ನು ಒಳೆಯುವಂತೆ ಮಾಡುತ್ತಾಳೆ. ಅಷ್ಟಕ್ಕೂ ಅವಳು ಯಾರು ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ಮಹಿಳೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಹಣವೂ ಕೂಡ ಬರುತ್ತೆ, ಹಾಗೆ ಈ ಸಂತೋಷವೂ ಬರುತ್ತೆ. ಕುಟುಂಬದಲ್ಲಿ ಈ ಕಳೆ ಅನ್ನೋದು ಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತೆ. ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ನಿಮಗೆ ಸಿಗ್ತಾರೆ. ಯಾರ ಹುಡುಕಾಟದಲ್ಲಿದ್ದೀರೋ ಆ ವ್ಯಕ್ತಿ ನಿಮಗೆ ಸಿಗಲಿದ್ದಾರೆ. ಹಾಗಾದರೆ ಯಾರು ಈ ಮಹಿಳೆ? ಗಮನವಿಟ್ಟು ಕೇಳಿ. ಈ ಮಹಿಳೆಯ ಕೂದಲು ಅವಶ್ಯಕತೆಗಿಂತ ಹೆಚ್ಚಾಗಿ ಉದ್ದವಾಗಿದೆ. ಹೌದು, ಈಕೆಯ ಕೂದಲು ತುಂಬ ದಟ್ಟವಾಗಿ ಮತ್ತು ಉದ್ದವಾಗಿದೆ. ಈ ಮಹಿಳೆಯ ಕಣ್ಣುಗಳು ಎಷ್ಟು ಸುಂದರವಾಗಿವೆ ಎಂದರೆ ಅವು ತುಂಬ ದೊಡ್ಡದಾಗಿವೆ. ಈ ಗುರುತುಗಳ ಮೂಲಕ ನೀವು ಈಕೆಯನ್ನು ಪತ್ತೆ ಹಚ್ಚಬಹುದು. ಮುಂದಿನ ವಿಷಯವೆಂದರೆ ಈಕೆಯ ದೊಡ್ಡ ಶಕ್ತಿ ಎಂದರೆ ಈಕೆಯ ಒಂದು ನಗು. ಈಕೆಯ ನಗುವನ್ನು ನೋಡಿ ನೀವು ಜೀವನದ ಎಲ್ಲ ದುಃಖಗಳನ್ನು ಮರೆತು ಬಿಡ್ತೀರ. ಈ ಮಹಿಳೆಯ ಪಾದಗುಣ ಎಷ್ಟು ಮಂಗಳಕರವೆಂದರೆ ಇವಳು ಮನೆಗೆ ಬಂದ ಕೂಡಲೇ ಸಂತೋಷದ ಸುರಿಮಳೆಯಾಗುತ್ತೆ. ಮನೆಯಲ್ಲಿ ಮೊದಲೇ ಜಗಳಗಳಿದ್ದರೆ ಅವುಗಳು ಕೊನೆಯಾಗುತ್ತೆ. ಈಕೆಯ ಹೆಸರೇನು ಎಂದು ತಿಳಿಸಲೇ? ಈ ಮಹಿಳೆಯ ಹೆಸರಿನ ಮೊದಲ ಅಕ್ಷರ ಕ ಅಂದರೆ ಕೆ ಅಕ್ಷರದಿಂದ ಶುರುವಾಗುತ್ತೆ. ಈ ಕ ಅಕ್ಷರದಿಂದ ಈಕೆಯ ಹೆಸರು ಪ್ರಾರಂಭವಾಗುತ್ತೆ ಮತ್ತು ಇವಳು ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಜೀವನವನ್ನು ಸ್ವರ್ಗವನ್ನಾಗಿ ಮಾಡ್ತಾಳೆ.
ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತು ನಿಮ್ಮೆಲ್ಲರಿಗೂ ಕೂಡ ನೀವು ಫಸ್ಟಿಂದ ಹಿಡಿದು ಕೊನೆ ತನಕ ನೋಡಿದ್ರೆ ಮಾತ್ರ ಇದು ಅರ್ಥ ಆಗೋದು. ಹಾಗಾಗಿ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಈ ಮುಂದಿನ 48 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆ ದೊಡ್ಡ ಪವಾಡದಿಂದಾಗಿ ನಿಮ್ಮ ಇಡೀ ಓಣಿ ಗಲ್ಲಿಯಲ್ಲಿ ನೀವು ಸಿಹಿ ಹಂಚಬೇಕಾಗುತ್ತೆ. ಹಾಗಾಗಿ ಇಂದು ನೀವು ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ನೀವು ಕೇವಲ ಈ ವಿಷಯ ಕಾಕತಾಳೀಯವಲ್ಲ, ಇದನ್ನು ನೀವು ಅಸಡ್ಡೆ ಮಾಡಿ ನೋಡಬಾರ್ದು, ಇಷ್ಟಪಟ್ಟು ನೋಡಬೇಕು. ಬದಲಾಗಿ ಭಗವಂತನ ದೊಡ್ಡ ಸಂಕಲ್ಪವಾಗಿದೆ. ದೇವರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಬಯಸುತ್ತಾರೆ. ಅದಕ್ಕಾಗಿಯೇ ನೀವು ಇದನ್ನು ಆಲಸ್ಯದಿಂದ ನೋಡಬೇಡಿ. ನಿಮ್ಮ ರಾಶಿಯ ಲಕ್ಷಾಂತರ ಜನರು ಜಗತ್ತಿನಲ್ಲಿದ್ದಾರೆ. ಆದರೆ ಅವರಲ್ಲಿ ಕೆಲವು ಜನರಿಗೆ ಮಾತ್ರ ಈ ವಿಡಿಯೋ ತಲುಪೋದು. ನೀವು ಈ ವಿಡಿಯೋದ ಭಾಗವಾಗಿದ್ದರೆ ಬ್ರಹ್ಮಾಂಡವು ನಿಮ್ಮ ಶಕ್ತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡುತ್ತೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ. ಈ ಶುಭ ಸುದ್ದಿಯೊಂದಿಗೆ ನಿಮ್ಮ ಜೀವನದಲ್ಲಿ ಅಂತಹ ದೊಡ್ಡ ಪವಾಡ ನಡೆಯುತ್ತೆ. ಅದನ್ನು ಕೇಳಿದರೆ ನಿಮ್ಮ ಪಾದಗಳ ಕೆಳಗಿನ ಭೂಮಿ ಸರಿಯುತ್ತೆ. ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಾ. ಆದರೆ ಈ ಒಂದು ಗ್ರಹಗಳ ಚಲನೆಯು ನಿಮ್ಮ ಅದೃಷ್ಟವು ಹೊಳೆಯಲಿದೆ ಎಂದು ಹೇಳುತ್ತೆ. ಇದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಾನೇ ಇದ್ದಾರೆ. ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಅದನ್ನು ಜನರ ಮುಂದೆ ಬಹಿರಂಗಪಡಿಸಿಬಿಡ್ತೀರ. ನೀವು ಈ ಕಾರು ತೆಗೆದುಕೊಳ್ಳುವುದಾಗಲಿ ಅಥವಾ ಮನೆ ಕಟ್ಟೋದು ಸುದ್ದಿ ಬರುವ ಮೊದಲೇ ಅವರು ನಿಮಗಿಂತ ಮುಂಚೆನೇ ಅವರು ತಿಳ್ಕೊಂಡಿರ್ತಾರೆ. ಹಾಗಾಗಿ ನೀವು ಎಲ್ಲೂ ಕೂಡ ಇದರ ಬಾಯಿ ಬಿಡಬಾರ್ದು. ನಿಮ್ಮ ಕೆಲಸ ಬಂದಾಗ ಅವರು ಗುಟ್ಟಾಗಿ ಮಾಡಿಕೊಳ್ತಾರೆ. ಇದು ನಿಮ್ಮ ಜೀವನದ ಒಂದು ದೌರ್ಬಲ್ಯ ಅಂತಲೇ ಅನ್ನಬಹುದು. ಮುಂದಿನ 48 ಗಂಟೆಗಳ ಒಳಗೆ ನಿಮ್ಮ ಶತ್ರುಗಳನ್ನು ನೀವು ಹೇಗೆ ಗುರುತಿಸಬಹುದು ಮತ್ತು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಸಣ್ಣ ಮಂತ್ರ ಮತ್ತು ಉಪಾಯದ ಬಗ್ಗೆ ನಾವು ನೋಡೋಣ. ಒಂದು ಎಚ್ಚರಿಕೆಯೂ ಇದೆ. ಇದನ್ನು ನಿರ್ಲಕ್ಷಿಸಿದರೆ ದೊಡ್ಡ ನಷ್ಟವಾಗಬಹುದು. ಇಂದು ಸಂಜೆ 3:30 ನಂತರ ಗ್ರಹಗಳ ಸ್ಥಿತಿ ಬದಲಾಗಲಿದೆ. ಶನಿದೇವ ಮತ್ತು ಗುರುಗಳ ವಿಶೇಷ ದೃಷ್ಟಿ ನಿಮ್ಮ ಭಾಗ್ಯದ ಮೇಲೆ ಬೀಳಲಿದೆ. ಅಂದರೆ ನೀವು ದೀರ್ಘಕಾಲದಿಂದ ಶ್ರಮಿಸುತ್ತಿದ್ದ ಕೆಲಸದ ಒಂದು ಫಲ ಇಂದು ಸಂಜೆ 3:30 ನಂತರ ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತೆ. ಸಿಲುಕಿಕೊಂಡಿದ್ದ ಹಣ ವಾಪಸ್ ಬರಬಹುದು ಅಥವಾ ವ್ಯಾಪಾರದಲ್ಲಿ ಲಾಭವಾಗಬಹುದು. ನನ್ನ ಆತ್ಮೀಯ ಕುಂಭರಾಶಿಯವರೇ, ನೀವು ಬದಲಾವಣೆಯ ದ್ವಾರದಲ್ಲಿ ನಿಂತಿದ್ದೀರಿ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಚಟಪಟಿಕೆ ಇದೆ. ಹೊರಗಿನಿಂದ ನೀವು ಬಲಿಷ್ಠವಾಗಿ ಕಾಣುತ್ತೀರಿ, ಆದರೆ ಒಳಗಿನಿಂದ ಯಾವುದೋ ಅತೃಪ್ತಿ ಕಾಡುತ್ತಿದೆ. ಕುಂಭರಾಶಿಯವರು ಸಮಯಕ್ಕಿಂತ ಮುಂದೆ ಯೋಚಿಸುತ್ತಾರೆ. ಇದೇ ನಿಮ್ಮ ಒಂದು ವೈಶಿಷ್ಟ್ಯ ಮತ್ತು ಇದೇ ನಿಮ್ಮನ್ನು ಒಂಟಿಯನ್ನಾಗಿ ಮಾಡುತ್ತೆ. ನಿಮ್ಮ ಉದ್ದೇಶದ ಮೇಲೆ ಜನರು ಪ್ರಶ್ನೆ ಎತ್ತಿರಬಹುದು, ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಕೆಲವು ಸಂಬಂಧಗಳು ವಿಚಿತ್ರವಾಗಿ ವರ್ತಿಸಬಹುದು. ಅದು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಯಾರು ಅರ್ಹರು ಎಂದು ನಿರ್ಧರಿಸುವ ಸಮಯ. ಬಹಳ ಮುಖ್ಯವಾದ ಮಾಹಿತಿ ಏನೆಂದರೆ, ನಿಮ್ಮ ಜೀವನದಲ್ಲಿ ಸಂತೋಷದ ಮಳೆ ಸುರಿಯುತ್ತೆ. ಈ ದೈವಿಕ ಶಕ್ತಿಗಳು ನಿಮ್ಮ ಸುತ್ತಲೂ ಸಕ್ರಿಯವಾಗಿವೆ. ಆದರೆ ಜಾಗರೂಕರಾಗಿರಿ. ಅಂದರೆ ನಿಮ್ಮ ಇಬ್ಬರು ದೊಡ್ಡ ಶತ್ರುಗಳ ಈ ಒಂದು ಕಪ್ಪು ನೆರಳು ನಿಮ್ಮ ಮೇಲೆ ಬಿದ್ದಿದೆ. ಅವರು ನಿಮ್ಮ ಕುಟುಂಬಕ್ಕೆ ಹಾನಿ ಮಾಡಲು ಸಂಚು ರೂಪಿಸ್ತಾರೆ. ಆದರೆ ಚಿಂತಿಸಬೇಡಿ, 4 ಶಕ್ತಿಶಾಲಿ ದೇವತೆಗಳ ಕೃಪೆ ನಿಮ್ಮ ಮೇಲಿದೆ. ಈ ಭಗವಾನ್ ಶಿವನ ತೀರ್ಪು ಬಂದಿದೆ. ಮುಂದಿನ 72 ಗಂಟೆಗಳ ಕಾಲ ನೀವು ತುಂಬ ಜಾಗರೂಕರಾಗಿ ಇರಲೇಬೇಕು. ನಿಮ್ಮ ಅಡಗಿರುವ ಶತ್ರು ಯಾರು? ಅವರು ಆ ಹೆಸರಿನ ಮೊದಲ ಅಕ್ಷರ ಎಂ ಇರಬಹುದು. ಅಂತಹವರಿಂದ ದೂರವಿರಿ. ಯಶಸ್ಸು ಪಡೆಯಲು ಒಂದು ಸಣ್ಣ ಕೆಲಸ ಮಾಡಿ. ಕೆಂಪು ಬಟ್ಟೆಯಲ್ಲಿ 5 ಅಕ್ಕಿ ಕಾಳುಗಳು ಮತ್ತು 1 ಬೆಳ್ಳಿ ನಾಣ್ಯವನ್ನು ಕಟ್ಟಿ ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಅದೃಷ್ಟವು ವಜ್ರಕ್ಕಿಂತ ಹೆಚ್ಚಾಗಿ ಹೊಳೆಯುತ್ತೆ. ನಿಮ್ಮ ಮನೆಗೆ ದೈವಿಕ ಶಕ್ತಿಯ ಪ್ರವೇಶವಾಗಲಿದೆ. 33 ಕೋಟಿ ದೇವತೆಗಳ ಆಶೀರ್ವಾದದೊಂದಿಗೆ ನೀವು ನಿಮ್ಮ ಜೀವನದ ರಾಜನಾಗಲಿದ್ದೀರಿ. ಶನಿದೇವನು ಸ್ವತಃ ನಿಮ್ಮ ಕರ್ಮಗಳ ಫಲವನ್ನು ನೀಡಲು ಬರುತ್ತಿದ್ದಾನೆ. ಶನಿದೇವನ ಕೃಪೆಯಿಂದ ನೀವು ಅಪಾರ ಸಂಪತ್ತು ಮತ್ತು ವೈಭೋಗವನ್ನು ಪಡೆಯಲಿದ್ದೀರಿ. ನಿಮ್ಮ ಕಷ್ಟದ ದಿನಗಳು ಮುಗಿದು ಕುಬೇರನ ಕೃಪೆಯಿಂದ ನೀವು ಕೋಟ್ಯಾಧಿಪತಿಯಾಗುವ ಸಮಯ ಹತ್ತಿರ ಬಂದಿದೆ.
ನನ್ನ ಆತ್ಮೀಯ ಕುಂಭರಾಶಿಯವರೇ, ಮುಂದಿನ 48 ಗಂಟೆಗಳಲ್ಲಿ ದೊಡ್ಡ ಪವಾಡ ನಡೆಯೋದಂತೂ ಖಚಿತ. ಶತ್ರುಗಳ ಸಂಚು ಬಯಲಾಗುತ್ತೆ. ಆದಷ್ಟು ನೀವು ಜಾಗ್ರತೆಯಿಂದ ಇರಿ. ನೀವು ಕೋಟ್ಯಾಧಿಪತಿ ಆಗುವುದು ಗ್ಯಾರಂಟಿ. ಈ ಸರಳವಾದ ವಿಧಿವಿಧಾನಗಳನ್ನು ಬಳಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿಬಂದು ದೊಡ್ಡ ಮಟ್ಟದ ಏಳಿಗೆ ಆಗುತ್ತೆ. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ಏಳಿಗೆಯನ್ನು ಕಾಣ್ತೀರಾ ಮತ್ತು ಒಳ್ಳೆಯ ಉತ್ತೀರ್ಣ ಪಡೀತಾರೆ. ಹಾಗಾಗಿ ಈ ಸರಳವಾದ ವಿಧಿವಿಧಾನಗಳನ್ನು ನಂಬಿಕೆ ಮತ್ತು ತಾಳ್ಮೆಯಿಂದ ನೀವು ಮಾಡಲೇಬೇಕಾಗುತ್ತೆ. ನಿಮ್ಮ ಒಂದು ಕಣ್ಣೀರಿನ ದಿನಗಳು, ಈ ಕಷ್ಟದ ದಿನಗಳು, ಈ ಬಡತನದ ದಿನಗಳು ಎಲ್ಲ ಮುಕ್ತಾಯವಾಗುವ ಸಮಯ ಬಂದಾಯಿತು. ಹಾಗಾಗಿ ನೀವು ಸಿದ್ಧರಾಗಿ, ನಿಮ್ಮ ಒಂದು ಈ ಅದೃಷ್ಟದ ದಿನಗಳಿಗೆ ಸಿದ್ಧರಾಗಿ, ಈ ಸಿಹಿ ಹಂಚಲು ಸಿದ್ಧರಾಗಿ. ಆದಷ್ಟು ತಾಳ್ಮೆ ಮತ್ತು ನಂಬಿಕೆ ಇದ್ದಲ್ಲಿ ಅಖಂಡ ಮಟ್ಟದ ರಾಜಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.